ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮನ್ರೇಗಾ ಬಚಾವೋ ಸಂಗ್ರಾಮ್ ಪ್ರಯುಕ್ತ ನಡೆಯುತ್ತಿರುವ ಪಾದಯಾತ್ರೆ ಮಂಗಳೂರಿನ ಮಹಾನಗರ ಪಾಲಿಕೆ ಕಟ್ಟಡದ ಎದುರುಗಡೆ ಇರುವ ಮಹಾತ್ಮ ಗಾಂಧೀಜಿ ಪ್ರತಿಮೆಯಿಂದ ಇಂದಿನ ನಡಿಗೆಯನ್ನು ಪ್ರಾರಂಭಿಸಿದೆ. ಕಾಂಗ್ರೆಸ್ ಮುಖಂಡ ವಿನಯ್ ಕುಮಾರ್ ಸೊರಕೆ ಗಾಂಧಿ ಪ್ರತಿಮೆಗೆ ಹಾರವನ್ನು ಹಾಕುವ ಮೂಲಕ ಇಂದಿನ ಪಾದಯಾತ್ರೆಗೆ ಔಪಚಾರಿಕ ಚಾಲನೆಯನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಮೋದಿ ಸರ್ಕಾರ ಜಾರಿಗೆ ತಂದಿರುವ ವಿಬಿ ರಾಮ್ಜಿ ಯೋಜನೆಯ ರಾಮ ಗಾಂಧೀಜಿ ಪೂಜಿಸುತ್ತಿದ್ದ ರಾಮನಲ್ಲ, ಅದು ನಾಥೂರಾಮ್ ಗೂಡ್ಸೆಯ ರಾಮ. ಇದು ಮೋದಿ ಸರ್ಕಾರ ಮತಕ್ಕಾಗಿ ಜಾರಿಗೆ ತಂದ ನೀತಿಯಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಡತನ ನಿರ್ಮೂಲತೆಗಾಗಿ ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ತಂದು ಉದ್ಯೋಗ ಖಾತ್ರಿ ಯೋಜನೆಗೆ ಪುಷ್ಟಿ ನೀಡಿತ್ತು. ಆದರೆ ಹೊಸ ಕಾನೂನು ಬಡವರ ಹಕ್ಕನ್ನ ಕಿತ್ತು ತೆಗೆಯುವ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಧಪತನದತ್ತ ದೂಡುವ ಕಾನೂನಾಗಿದೆ. ಇದು ಎರಡನೇ ಬಾರಿ ಗಾಂಧೀಜಿಯವರ ಹತ್ಯೆ ಮಾಡುವ ಪ್ರಯತ್ನ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ವಿಬಿ ರಾಮ್ಜಿ ಕಾಯ್ದೆಗೆ ವಿರೋಧ ಎಲ್ಲೆಡೆ ವ್ಯಕ್ತವಾಗ್ತಾ ಇದೆ ಎಂದು ಸೊರಕೆ ಹೇಳಿದ್ದಾರೆ. ಇನ್ನು ಈ ಆಂದೋಲನ ರಾಷ್ಟ್ರವ್ಯಾಪಿ ಹರಡಬೇಕಿದೆ ಎಂದವರು ಪ್ರತಿಪಾದಿಸಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ನ ನಾಯಕರಾದ ಜೆಆರ್ ಲೋಬೋ, ಐವನ್ ಡಿಸೋಜಾ, ಹರೀಶ್ ಕುಮಾರ್, ಶಾಲೆಟ್ ಪಿಂಟೋ, ಅಪ್ಪಿ ಸಹಿತ ಅನೇಕ ನಾಯಕರು ಉಪಸ್ಥಿತರಿದ್ದರು. 250ಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು. ನಮಗೆ ಸಿಗುವಂತ ಸಮಯದಲ್ಲಿ ನಮ್ಮ ಎದುರುಗಡೆ ಇರುವಂತ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಡತನ. ಆ ಬಡತನ ನಿರ್ಮೂಲಕ್ಕೋಸ್ಕರ ಅವಿರತವಾದಂತಹ ಹೋರಾಟವನ್ನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡ್ಕೊಂಡು ಬಂದಿದೆ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಉಲ್ಲೇಖ ಮಾಡಿದರು, ಬಡವ ಬಡವ ಎಂದು ದೂರ ತೀರಿದರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತೇಳಿ. ಇನ್ನೊಂದು ಮಾತು ಉಲ್ಲೇಖ ಮಾಡಿದರು, ಯಾರಾದರೂ ಒಬ್ಬ ಆಡಳಿತ ಅಧಿಕಾರದ ಕುರ್ಚಿಯಲ್ಲಿ ಕೂತಾಗ ಯಾವುದೇ ತೀರ್ಮಾನವನ್ನು ತಗೊಳ್ಬೇಕಾಗಿದ್ರೆ ಒಂದು ಸಲ ಕಣ್ಣು ಮುಚ್ಚಿ ಕಟ್ಟ ಕಡೆಯ ಬಡವನ ಮುಖದಲ್ಲಿ ನಿನ್ನ ತೀರ್ಮಾನದಿಂದ ನೆಗೆ ಬರ್ತಿದ್ರೆ ತಕ್ಷಣ ತೀರ್ಮಾನವನ್ನು ತಗೊಳ್ಳುವ ಅನ್ನುವಂಥ ಮಾತನ್ನ, ಗ್ರಾಮ ಸ್ವರಾಜ್ಯದ ಬಗ್ಗೆ ಅಪಾರವಾದಂತಹ ಕಲ್ಪನೆಯನ್ನು ಕಂಡಂತವರು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಈ ದೇಶದ ರಾಷ್ಟ್ರಪಿತ. ಇವತ್ತು ವಿದೇಶಗಳಲ್ಲಿ ಎಲ್ಲ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಮಹಾತ್ಮ ಗಾಂಧೀಜಿಯವರ ಗುರು ಇಲ್ಲದಂತ ರಾಷ್ಟ್ರ ಇಲ್ಲ. ನಮ್ಮ ಮೋದಿಯವರು ಪ್ರಧಾನಮಂತ್ರಿಯವರು ವಿದೇಶಕ್ಕೆ ಹೋದಾಗ ಇವತ್ತು ಪ್ರಪ್ರಥಮವಾಗಿ ಅಲ್ಲಿರುವಂತ ಮಹಾತ್ಮ ಗಾಂಧೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಮೊನ್ನೆ ಅಲಿಂದರ್ ಸಿಂಗ್ ಸಭೆ ಆದಂತ ಸಮಯದಲ್ಲಿ 140 ರಾಷ್ಟ್ರಗಳ